ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಥರ್ಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲು. ಅವಳು ಮಲ್ಕೊಂಡಾಗಲೇ ನನ್ನ ಕೆಲಸಗಳಾಗೋದು. ಸೊ ಅದಕ್ಕೋಸ್ಕರ ಫಸ್ಟಿಗೆ ನಾನಿಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಇವಾಗ ಸಾಂಬಾರಿಗೆ ಬೇಳೆನ ನೆನಿಲಿ ಅಂತ ಹೇಳಿ ನೀರು ಹಾಕ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ನುಗ್ಗೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ವೀಕ್ಲಿ ಒನ್ ಡೇ ಆದರೂ ನಮ್ಮ ಮನೇಲಿ ನುಗ್ಗೆಕಾಯಿ ಸಾಂಬಾರು ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲನೂ ರುಬ್ಕೊಬಿಟ್ಟು ಇವಾಗ ಜಸ್ಟ್ ಒಗ್ಗರಣೆ ಹಾಕೋತಾ ಇದ್ದೀನಿ. ತರಕಾರಿ ಸಾಂಬಾರಿಗೆ ನಾನು ನೋಡಿರ್ತೀನಿ ಕೆಲವೊಬ್ಬರು ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಜಸ್ಟ್ ಟೊಮ್ಯಾಟೊ, ಈರುಳ್ಳಿ, ಕಾಯಿ, ಖಾರ ಪುಡಿ, ಸಾಂಬಾರು ಪುಡಿನ ಇಷ್ಟನ್ನೇ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಸಾಂಬಾರಿಗೂ ಸಹ ಎಲ್ಲ ಸೆಟ್ ಮಾಡಿ ಕೂಗಕ್ಕೆ ಇಟ್ಬಿಟ್ಟೆ. ಅಷ್ಟರಲ್ಲಿ ನನ್ನ ಮಗಳು ಸಹ ಎದ್ಲು. ಇನ್ನು ಅವಳು ಜಸ್ಟ್ ಸ್ವಲ್ಪ ಬಟ್ಟೆಗಳಿದ್ವು, ಅದನ್ನೆಲ್ಲ ಮಡ್ಸ್ಕೊತಾ ಇದ್ದೆ. ನಾನು ಮಡಿಸಿ ಇಡ್ದಂಗೆ ಅವಳೆಲ್ಲೊಂದು ಅರ್ವಿ ತೆಗೆದು ಬಿಸಾಕ್ತಾ ಇದ್ಲು. ಇವತ್ತು ಬೆಳಗ್ಗೆಯಿಂದ ಏನು ಬಿಸಿಲಿರಲಿಲ್ಲ, ಅಷ್ಟಾಗಿ ಮೋಡ ಅಂತ ಅನ್ನಿಸ್ತಾ ಇತ್ತು. ಜಾಸ್ತಿ ಬಿಸಿಲಿರಲಿಲ್ಲ, ಸ್ವಲ್ಪ ಇತ್ತು. ಹಾಗೆ ನಮ್ಮ ಮನೆ ಹತ್ರ ಕುರಿಗಳೆಲ್ಲ ಮೇಯಕ್ಕೆ ಬರ್ತವೆ, ಪಕ್ಕದ ಸೈಟ್ಗಳಿದಾವಲ್ಲ ಅಲ್ಲಿ. ಸೊ ಅದನ್ನು ನೋಡ್ತಾ ಇದ್ಲು. ಆ್ಯಂಡ್ ಇವಾಗ ಟಿ ವಿ ನೋಡ್ತಾ ನಿಂತ್ಕೊಂಡಿದ್ದಾಳೆ. ಗರ ಬಡ್ದಿರೋ ಥರ ಅಡ್ವರ್ಟೈಸ್ ಬಂದರೆ ಸಾಕು ಸ್ಟ್ಯಾಚ್ಯೂ ಆಗಿಬಿಡ್ತಾಳೆ. ಇನ್ನು ಮಧ್ಯಾಹ್ನ ಮೋಡ ಆಗಿತ್ತು, ಸೊ ಮಳೆ ಬರುತ್ತಲ್ಲ ಅಂತ ಹೇಳಿ ಮೇಲ್ಗಡೆ ಬಟ್ಟೆ ಒಣ ಹಾಕಿದ್ದೆ, ಅದನ್ನೆಲ್ಲ ತೊಗೊಂಡು ಬಂದು ಮಾಡಿಸ್ತಾ ಇದ್ದೆ. ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿ ಹೋಯಿತು. ಪರವಾಗಿಲ್ಲ, ಒಂದು ರೇಂಜಿಗಾದರೂ ಬಂತು. ಅವತ್ತಿನಕ್ಕಿಂತ ಇವತ್ತೇ ಬೆಟರ್ ಅಂತ ಹೇಳ್ಬೋದು. ಹಾಗೆ ಗುಡುಗು ಮಿಂಚು ಇದೆಲ್ಲ ಜೋರಾಗಿ ಬರ್ತಿತ್ತು. ಪಾಪ ನನ್ನ ಮಗಳು ಹೆದರ್ಕೋತಾ ಇದ್ಲು. ಇನ್ನು ಮಳೆ ಸ್ಟಾರ್ಟ್ ಆದಮೇಲೆ ಕಾಫಿ ಇರಲೇಬೇಕಲ್ವಾ, ಸೊ ಅದಕ್ಕೋಸ್ಕರ ಕಾಫಿ ಮಾಡಿಕೊಂಡು ನನ್ನ ಮಗಳಿಗೂ ಸಹ ಹಾಲನ್ನ ಕಾಯಿಸ್ಕೊಟ್ಟು ಅದಾದಮೇಲೆ ನಾವು ಕಾಫಿ ಮಾಡಿಕೊಂಡು ಕುಡಿದ್ವಿ. ಇನ್ನು ಅಕ್ಕಿ ಕೂಡ ಖಾಲಿಯಾಗಿತ್ತು, ಸೊ ಅದನ್ನು ತರಿಸಿದ್ದೆ. ಅದನ್ನು ಕೂಡ ನೀಟಾಗಿ ಸ್ಟೋರ್ ಮಾಡಿಕೊಂಡು ಆ್ಯಂಡ್ ನನ್ನ ಮಗಳು 10 ಗಂಟೆ ಆದರೂ ಮಲ್ಕೊಳ್ದೆ ಆಟ ಆಡ್ತಾಯಿದ್ಲು. ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ.